ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಈ ಎಲಿಮಿನೇಷನ್ದಲ್ಲಿ ಯಾರು ಹೋಗ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಯಾಕಂತಂದರೆ ಆಲ್ರೆಡಿ ವೋಟಿಂಗ್ ಪೋಲ್ಸ್ ಅನ್ನೋದು ಸಂಡೇ ನೈಟ್ದಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಧನುಷ್ ಇದರಲ್ಲಿಲ್ಲ, ಯಾಕಂತಂದರೆ ಡೈರೆಕ್ಟ್ ಟಾಪ್ 6ಗೆ ಹೋಗಿದ್ದಾನೆ. ಸೊ ಈಗ ಯಾರಿಗೆ ಎಷ್ಟೆಷ್ಟು ವೋಟಿಂಗ್ ಬಂದಿದೆ, ಯಾರು ಈ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಚಾನ್ಸ್ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ವೋಟಿಂಗ್ ಲಿಸ್ಟ್ನಲ್ಲಿ ಫಸ್ಟ್ ಇರೋರು ಅನ್ಅಫಿಷಿಯಲ್ ವೋಟಿಂಗ್ಸ್ನಲ್ಲಿ ಫಸ್ಟ್ ಇರೋರು ಗಿಲ್ಲಿ. ಇವ್ರಿಗೂ ಸೆಕೆಂಡ್ ಪ್ಲೇಸ್ ಇರುವಂಥ ರಕ್ಷಿತಾಗೂ ತುಂಬ ಗ್ಯಾಪ್ ಇದೆ. ತುಂಬ ಅಂದರೆ ತುಂಬ, ಒಂದು 60% ಗ್ಯಾಪ್ ಇದೆ. ಗಿಲ್ಲಿ ಸಮೀಪ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಪ್ಲೇಸ್ ಗಿಲ್ಲಿ ಇದ್ದಾನೆ. ಆಲ್ಮೋಸ್ಟ್ 70% ವೋಟ್ಸ್ನ ಗಿಲ್ಲಿನೇ ತೊಗೊತಿದ್ದಾನೆ. ರಿಮೈನಿಂಗ್ 30%ನಲ್ಲಿ ಉಳ್ಕಿದ್ದು 5 ಕಂಟೆಸ್ಟೆಂಟ್ಸು ಅದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಸೆಕೆಂಡ್ ಪ್ಲೇಸ್ ಬಂದು ರಕ್ಷಿತಾ, ಥರ್ಡ್ ಅಶ್ವಿನಿ, ಫೋರ್ತ್ ಧ್ರುವಂತ್, ಫಿಫ್ತು ಇವರು ನಮ್ಮ ರಘು ಸರ್, 6th ಪೊಸಿಷನ್ದಲ್ಲಿ ಕಾವ್ಯ ಇದ್ದಾರೆ. ಈ ಮಿಡ್ ವೀಕ್ ಎಲಿಮಿನೇಷನ್ ಕಾವ್ಯ ಹೋಗೋ ಚಾನ್ಸಸ್ ಇದೆ. ಕಾವ್ಯ ಸ್ಟಾರ್ಟಿಂಗಿಂದನೂ ಗಿಲ್ಲಿ ಜೊತೆ ಚೆನ್ನಾಗಿದ್ದರು. ಬರ್ತಾ ಗಿಲ್ಲಿನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಆಗಿ ಚೆನ್ನಾಗಿದ್ದರು ಸ್ಟಾರ್ಟಿಂಗಿಂದನೂ. ಈ ಧನುಷ್ ಮಾತು ಕೇಳಿ ಈ ಥರ ಅವರು ಡಿಸಿಷನ್ ತೊಗೊಂಡಿದ್ದ ಕಾರಣ ಸ್ವಲ್ಪ ಅವ್ರಿಗೆ ವೋಟಿಂಗ್ ಎಫೆಕ್ಟ್ ಆಗ್ತಾಯಿದೆ. ಸೊ ಅದರಿಂದ ಮಿಡ್ ವೀಕ್ ಕಾವ್ಯ ಎಲಿಮಿನೇಷನ್ ಆಗ್ಬೋದು. ನಾವು ಸಂಡೇ ಎಪಿಸೋಡಲ್ಲೂ ನೋಡ್ಬೋದು, ಲಾಸ್ಟ್ 2 ಬಂದಿದ್ದು ರಾಶಿಕಾ ಅಂಡ್ ಕಾವ್ಯ. ಸೊ ರಾಶಿಕಾ ಎಲಿಮಿನೇಟ್ ಆದರು, ಇನ್ನು ಉಳಿಯೋದಂದರೆ ಕಾವ್ಯ ಒಂದೇ. ಸೊ ಈ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಕಾವ್ಯ ಹೋಗಲಿಕ್ಕೆ ಚಾನ್ಸಸ್ಸು 100% ಇದೆ. ಅವರೇ ಹೋಗ್ಬೋದು ಅಂತಾರೆ. ಅವರು ಹೋಗಿದ್ರೇ ಸೂಕ್ತ. ಉಳಿದವರೆಲ್ಲರೂ ಕೂಡ ತಮ್ಮ ಬೆಸ್ಟ್ ಕೊಟ್ಟಿದ್ದಾರೆ. ಸೊ ಕಾವ್ಯನೇ ಎಲಿಮಿನೇಟ್ ಆಗೋದು ಮಿಡ್ ವೀಕ್ ಎಲಿಮಿನೇಷನ್ನು. ಅವ್ರಿಗೂ ಫೈನಲ್ ಭಾಗ್ಯ ಇಲ್ಲ. ಟಾಪ್ 6ನಲ್ಲಿ ಇರೋ ಅವಕಾಶವನ್ನು ಕಳೆದುಕೊಳ್ತಾ ಇದ್ದಾರೆ. ರಘು ಕಂಪಲ್ಸರಿ ಸೇವ್ ಆಗ್ತಾನೆ. ಉಳಿದವರು ಯಾರೂ ಎಲಿಮಿನೇಟ್ ಆಗಲ್ಲ.